ಎಳ್ಳಿನ ಒಂದು ಜ್ಯೂಸ್ ಬಗ್ಗೆ ಅಥವಾ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಎಳ್ಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಣ್ಣ ಬೀಜವಾದ್ರೂ ಅದರಲ್ಲಿ ಅನೇಕ ಮಹತ್ವ ಅಡಗಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಳೋದು ಗಾದೆನೇ ಇದೆ. ಅದರಿಂದ ಅದ್ರ ಎಳ್ಳಿನಲ್ಲಿ ಎಷ್ಟು ಪೌಷ್ಟಿಕಾಂಶ ಮತ್ತೆ ಎಷ್ಟು ಶಕ್ತಿ ಇದೆ ಅಂತ ನಾವು ನೋಡೋಣ. ಎಳ್ಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಐರನ್ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ, ವಿಟಮಿನ್ ಇ ಇರುತ್ತೆ, ಹಾಗೂ ಆರೋಗ್ಯಕರವಾದ ಒಂದು ಕೊಬ್ಬು ಕೂಡ ಇರುತ್ತೆ. ಅದಕ್ಕಾಗಿ ಎಳ್ಳನ್ನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ನಮ್ಗೆ ದೇಹಕ್ಕೆ ಬೇಕಾಗುವ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಈ ಎಳ್ಳಿನಲ್ಲಿ ಸಿಗುತ್ತೆ. ಹಾಗಾದ್ರೆ ಬೇಸಿಗೆಯಲ್ಲಿ ದೇಹದಲ್ಲಿ ಆಗುವ ಬದಲಾವಣೆ ಅಂದ್ರೆ ಬೇಸಿಗೆಗಾಲದಲ್ಲಿ ಸೂರ್ಯನ ತಾಪ ಹೆಚ್ಚಿರುತ್ತೆ, ದೇಹದಲ್ಲಿ ಬೆವರು ರೂಪದಲ್ಲಿ ನೀರು ಹೋಗ್ತಾ ಇರುತ್ತೆ. ನಾವು ಅಂದ್ರೆ ಎಷ್ಟೇ ನೀರು ಕುಡಿದ್ರೂ ನಮ್ ದೇಹ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ, ನಮ್ಗೆ ಸಾಕಾಗಲ್ಲ ನೀರಿನ ಪ್ರಮಾಣ. ಆಗ ನಾವು ಬರೇ ನೀರ್ ಕುಡಿಯೋಕ್ಕಿಂತ ಈ ತರ ಜ್ಯೂಸ್ಗಳು ತಗೊಳ್ಳೋದು ತುಂಬಾ ಒಳ್ಳೇದು. ಈಗ ಸೌತೆಕಾಯಿ ಇರ್ಬೋದು, ಎಳ್ಳಿರ್ಬೋದು, ಅನೇಕ ಅಂದ್ರೆ ಮನೆಯಲ್ಲಿ ಏನ್ ಸಿಗುತ್ತೋ ಆ ವಸ್ತುಗಳಿಂದ, ಅಥವಾ ಬೆಲ್ಲದ ಪಾನಕ ಇರ್ಬೋದು, ಅನೇಕ ಹಣ್ಣುಗಳಿದೆ, ಹಣ್ಣುಗಳಿಂದ ಜ್ಯೂಸ್ ತಯಾರಿಸ್ಬೋದು. ಈಗ ಹೊರಗಡೆ ಕೊಡುವ ಡ್ರಿಂಕ್ಸ್ ಅಂತ ಮನೆಯಲ್ಲೇ ನಾವು ತಯಾರು ಮಾಡ್ಕೊಳ್ಳೋ ಡ್ರಿಂಕ್ಸ್ ತುಂಬಾ ಅತ್ಯುತ್ತಮ ಆರೋಗ್ಯಕ್ಕೆ ಅಂತ ಹೇಳ್ಬಹುದು. ಅಂದ್ರೆ ತುಂಬಾ ನೀರು ಹೊರಗಡೆ ಹೋಗ್ತಾ ಇರುತ್ತೆ, ಅವಾಗ ನೀರಿನ ಕೊರತೆ ಆಗುತ್ತೆ, ದಣಿವಾಗುತ್ತೆ, ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಡಿಹೈಡ್ರೇಷನ್. ಅದರಿಂದ ದೇಹ ಬೇಗ ದಣಿವಾದಂಗ ಆಗುತ್ತೆ, ಆಮೇಲೆ ಜ್ವರ ಬರೋದು, ಆತರ ಅಂದ್ರೆ ಹೀಟ್ ಆಗಿ ಆತರ ಉತ್ಪತ್ತಿ ಆಗ್ತಾ ಇರುತ್ತೆ. ಕೆಲವರಿಗೆ ತಲೆ ಸುತ್ತೋಕ್ ಸ್ಟಾರ್ಟ್ ಆಗುತ್ತೆ, ಬಿಸಿಲಿಂದ ಬಂದ ತಕ್ಷಣ ನೋಡಿ ಒಬ್ಬೊಬ್ಬರಿಗೆ ತುಂಬಾ ತಲೆ ಸುತ್ತೋದು, ಆಮೇಲೆ ಏನಾದ್ರು ತಲೆ ತಿರುಗೋದು, ಬಿಸಿಲಲ್ಲೇ ಎಷ್ಟೋ ಜನ ಬಿದ್ದು ನಿತ್ರಾಣ ಆಗಿ ಬೀಳಿರೋ ಎಷ್ಟೋ ಒಂದು ಅಂದ್ರೆ ಎಷ್ಟೋ ಒಂದು ಉದಾಹರಣೆಗಳು ಕೂಡ ಇದೆ. ಅದೇ ತರ ನೋಡ್ತಾ ಎಳ್ಳಿನ ಜ್ಯೂಸು ದೇಹಕ್ಕೆ ಏನು ಉಪಕಾರ ಮಾಡುತ್ತೆ, ಹಾಗಾದ್ರೆ ಏನು ಉಪಯೋಗ ಇದೆ ಅಂತ ನಾವು ದೇಹಕ್ಕೆ ಇದು ಅತ್ಯುತ್ತಮವಾದ ಒಂದು ಶಕ್ತಿ ನೀಡುತ್ತೆ. ಅಂದ್ರೆ ಎಳ್ಳಿನಲ್ಲಿ ಪ್ರೋಟೀನ್, ಆರೋಗ್ಯಕರವಾದ ಕೊಬ್ಬು ಮತ್ತು ಖನಿಜಗಳು ತುಂಬಾ ಇರುತ್ತೆ ಎಳ್ಳು. ಅದಕ್ಕೆ ನಮ್ಗೆ ಎಳ್ಳಿನ ಜ್ಯೂಸ್ ಕುಡಿದ್ರೆ ನಾವು ದೇಹಕ್ಕೆ ತಕ್ಷಣ ಅಂದ್ರೆ ಚೈತನ್ಯ ಬರುತ್ತೆ. ಅಂದ್ರೆ ದೇಹಕ್ಕೆ ತಕ್ಷಣ ಅಂದ್ರೆ ನಮ್ಗೆ ಹೇಗ್ ಸುಸ್ತಾಗಿ ಬಂದಿರ್ತೀವಪ್ಪ, ತಕ್ಷಣ ಒಂದ್ ಸ್ವಲ್ಪ ಅದು ಕುಡಿದ್ರೆ ಸಾಕು, ನೀರ್ ಕುಡಿಯೋದಕ್ಕಿಂತ ಜ್ಯೂಸ್ ಕುಡಿದ್ರೆ ಇಮ್ಮಿಡಿಯೇಟ್ ನಮ್ಗೆ ಚೈತನ್ಯ ಬರ್ತಾ ಹೋಗುತ್ತೆ. ಅದಕ್ಕಾಗಿ ಬೇಸಿಗೆ ಕಾಲದಲ್ಲಿ ಶಕ್ತಿದಾಯಕ ಆಹಾರ ಅಂತ ಬೇಸಿಗೆಯಲ್ಲಿ ದೇಹಕ್ಕೆ ಶಕ್ತಿ ಮತ್ತು ಬಲ ಕೊಡೋದು ಅಂತ ತಿಳ್ಕೊಂಡು ನಾವು ಎಳ್ಳಿನ ಜ್ಯೂಸ್ ಉಪಯೋಗ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅದೇ ರೀತಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತೆ. ಅಂದ್ರೆ ಬೇಸಿಗೆಗಾಲ ಅಂದ್ರೆ ಗೊತ್ತು ನಿಮ್ಗೆ, ಅನೇಕ ಅಂದ್ರೆ ನಮ್ ದೇಹ ಬೇಗ ಹೀಟ್ ಆಗ ಸ್ಟಾರ್ಟ್ ಆಗ್ಬಿಡುತ್ತೆ. ಏನೇ ತಿಂದ್ರು ಆಹಾರ ತಿಂದ್ರು ಡೈಜೆಷನ್ ಆಗಲ್ಲ. ನಾವು ಎಷ್ಟೇ ನೀರ್ ಕುಡಿದ್ರು ಕೂಡ ನಮಗೆ ಬೆವರಿನ ಮೂಲಕ ಹೋಗ್ತಾ ಇರುತ್ತೆ, ಯೂರಿನ್ ಪಾಸ್ ಮಾಡೋದ್ರಿಂದ ಹೋಗ್ತಾ ಇರುತ್ತೆ, ಎಷ್ಟಂದ್ರೂ ಸಾಕಾಗಲ್ಲ. ಈ ತರ ಜ್ಯೂಸ್ಗಳು ನಾವು ಅವಾಗವಾಗ ಕೊಡ್ತಾ ಇದ್ದಾಗ ನಮ್ಗೆ ದೇಹಕ್ಕೆ ಅಂದ್ರೆ ದೇಹದ ಒಳಗಡೆ ತಾಪಮಾನ ಹೆಚ್ಚಾಗುತ್ತೆ, ಹೊರಗಡೆಯಿಂದ ಅಲ್ಲ, ದೇಹದ ಒಳಗಡೆನೆ ಹೀಟ್ ಆಗ್ತಾ ಇರುತ್ತೆ ಬಾಡಿ. ಅದನ್ನ ಆ ತಂಪನ್ನು ನಾವು ಮಾಡ್ಕೊಳ್ಬಹುದು ಅಂದ್ರೆ ಈ ಎಳ್ಳಿನ ಜ್ಯೂಸ್ ತಗೊಳಿಂದ. ಅದೇ ರೀತಿ ಎಲುಬುಗಳಿಗೆ ತುಂಬಾ ಶಕ್ತಿ ನೀಡುತ್ತೆ ಇದು. ಅಂದ್ರೆ ಗೊತ್ತು, ಎಳ್ಳು ಅಂದ್ರೆ ಕ್ಯಾಲ್ಸಿಯಂ ಮತ್ತು ಐರನ್ ಇಂದ ಕೂಡಿರೋದು ಅಂತ ಹೇಳ್ತೀವಿ. ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಇರುತ್ತೆ. ನಮಗೆ ಬೇಸಿಗೆ ಕಾಲದಲ್ಲಿ ಈ ಕ್ಯಾಲ್ಸಿಯಂ ಬೇಕೇ ಬೇಕು, ಯಾಕಂದ್ರೆ ದೇಹ ನಿತ್ರಾಣ ಆಗಿರುತ್ತೆ, ದೇಹಕ್ಕೆ ಬಲನೇ ಇರಲ್ಲ. ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ನಮ್ ದೇಹ ಬೇಗ ಸುಸ್ತಾಗುತ್ತೆ. ಅದಕ್ಕೋಸ್ಕರ ನಾವು ಈ ತರ ಅಂದ್ರೆ ಕ್ಯಾಲ್ಸಿಯಂ ಇರೋ ಆಹಾರವನ್ನು ತಗೊಳ್ಬೇಕಾಗುತ್ತೆ. ಮತ್ತೆ ಬೇಗ ಜೀರ್ಣ ಆಗುವಂತದನ್ನು ನಾವು ತಗೊಳ್ಬೇಕಾಗತ್ತೆ. ಮತ್ತೆ ಅಂದ್ರೆ ಈ ಕ್ಯಾಲ್ಸಿಯಂ ಇರೋದ್ರಿಂದ ಎಲುಬುಗಳನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಹಲ್ಲುಗಳನ್ನು ಬಲವಾಗಿಸ್ಕೊಳ್ಳಿಕ್ಕೆ ಇದು ತುಂಬಾ ಒಳ್ಳೆಯ ಜ್ಯೂಸ್ ಅಂತ ಹೇಳ್ಬೋದು. ಇದನ್ನ ಮಕ್ಕಳಿಗೂ ಕೊಡ್ಬೋದು ಮತ್ತು ಕೂಡ ಇದನ್ನ ಮಕ್ಕಳಿಗಂತೂ ಅತ್ಯುತ್ತಮವಾದ ಒಂದು ಜ್ಯೂಸ್ ಅಂತಾನೆ ಹೇಳ್ಬೋದು. ಅದೇ ರೀತಿ ರಕ್ತದ ಕಣಗಳು ಅಂದ್ರೆ ರಕ್ತವನ್ನು ಹೆಚ್ಚಿಸ್ಕೊಳ್ಳಿಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತೆ, ಬ್ಲಡ್ ಕಡಿಮೆ ಇರುತ್ತೆ ಒಬ್ಬೊಬ್ಬರಿಗೆ, ಅವ್ರು ಕೂಡ ಎಳ್ಳಿನ ಉಂಡೆ ಮಾಡೋದು ಅಥವಾ ಎಳ್ಳಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಐರನ್ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ದಣಿವು ಕೂಡ ಕಡಿಮೆ ಆಗುತ್ತೆ, ದೇಹ ತಂಪುಗೊಳ್ಳಿಕ್ಕೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡಿ ಬರ್ತಿರ್ತೀವಿ, ಅಂದ್ರೆ ಏನೋ ಹೊಲದಲ್ಲಿ ಹೋಗಿರ್ತೀವಿ ಅಥವಾ ಯಾವ್ದೋ ಒಂದು ಫ್ಯಾಕ್ಟ್ರಿ ಹೋಗಿರ್ತೀವಿ ಅಥವಾ ಹೊರಗಡೆ ನಾವ್ ಏನೋ ಒಂದ್ ತರ್ಲಿಕ್ಕೆ ಹೋಗಿರ್ತೀವಿ, ದೇಹ ಬೇಗ ಸುಸ್ತಾಗುತ್ತಾ ಸೂರ್ಯನ ತಾಪಕ್ಕೆ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಎಳ್ಳಿನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ಬೇಗ ತಂಪು ನೀಡುತ್ತೆ, ಮತ್ತೆ ದಣಿವನ್ನು ಕೂಡ ಆರಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರ ಮೈನ್ ಅಂದ್ರೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಈಗ ಚಳಿಗಾಲದಲ್ಲಿ ಹಾಗಲ್ಲ, ಆಹಾರಗಳು ಬೇಗ ಜೀರ್ಣ ಆಗಲ್ಲ, ನಮ್ಗೆ ಒಳ್ಳೊಳ್ಳೆ ರೀತಿ ಆಹಾರಗಳು ಸೇರಲ್ಲ ಬಾಯಿಗೆ, ಫುಡ್ ಬೇಕು ಅಂತಾನೆ ಅನ್ಸಲ್ಲ. ನಮಗ್ ಬೇಕಾಗಿರೋದೇನು, ನೀರು, ಲಿಕ್ವಿಡ್ಗೆ ಜಾಸ್ತಿ ಬೇಕು ಅನ್ಸಿರುತ್ತೆ. ಅವಾಗ ನಾವು ಬೇಗ ಜೀರ್ಣ ಆಗುವಂತ ಆಹಾರಗಳನ್ನೇ ತಗೋಬೇಕು ಬೇಸಿಗೆಗಾಲದಲ್ಲಿ. ಯಾಕಂದ್ರೆ ಇದರಿಂದ ಅನೇಕ ಅನಾಹುತ ಆಗುತ್ತೆ, ಅಂದ್ರೆ ಡಿಸೆಂಟ್ರಿ ಆಗೋದು, ವಾಮಿಟ್ ಆಗೋದು, ಈ ತರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ನೀರಿನ ಅಂಶ ಜಾಸ್ತಿ ಇರೋದು, ನಮ್ಗೆ ಕ್ಯಾಲ್ಸಿಯಂ ಕೊಡೋದು, ಪ್ರೋಟೀನ್ ಕೊಡೋದು, ಐರನ್ ಇರುವಂತ ಆಹಾರಗಳನ್ನು ತಗೊಳ್ಬೇಕಾಗುತ್ತೆ, ಬೇಗ ಡೈಜೆಷನ್ ಆಗುತ್ತೆ.
ಈ ಎಳ್ಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಯಾಕಂದ್ರೆ ಎಳ್ಳಿನಲ್ಲಿ ಫೈಬರ್ ಅನ್ನೋ ಗುಣ ಇರೋದ್ರಿಂದ ಅದನ್ನ ಜೀರ್ಣಕ್ರಿಯೆ ಸುಧಾರಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಹೊಟ್ಟೆಯ ಸಮಸ್ಯೆ ಏನೇ ಇದ್ರೂ ಕೂಡ ಇದು ಕಡಿಮೆ ಮಾಡಿ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತೆ. ಯಾಕಂದ್ರೆ ಬೇಗ ಜೀರ್ಣ ಆಗುತ್ತೆ ಅಲ್ವಾ, ಈ ಜ್ಯೂಸ್ ಕೂಡ ಆಹಾರಗಳು ಜೀರ್ಣ ಆಗುತ್ತೆ. ಜೀರ್ಣ ಆದ ತಕ್ಷಣ ನಾವು ಮತ್ತೆ ಹಸುವಾಗುತ್ತೆ, ಸ್ವಲ್ಪ ಆಹಾರಗಳನ್ನ ತಗೊಳ್ಬಹುದು, ಅಂದ್ರೆ ಮಲಬದ್ಧತೆ ಆಗೋದು ಆ ತರ ಪ್ರಾಬ್ಲಮ್ ಎಲ್ಲ ಆಗಲ್ಲ ಅಂತ ಹೇಳ್ತಾರೆ. ದಣಿವು ಕೂಡ ಕಡಿಮೆ ಆಗುತ್ತೆ ಹೇಳಿದೆ. ಚರ್ಮ ಮತ್ತು ಕೂದಲ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ, ಐರನ್ ಇರೋದ್ರಿಂದ, ಇದರಲ್ಲಿ ವಿಟಮಿನ್ ಇ ಅನ್ನೋ ಒಂದು ಅಂಶ ಇರೋದ್ರಿಂದ, ಮತ್ತೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದರಲ್ಲಿ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ನೋಡಿ ಬೇಸಿಗೆಯಲ್ಲಿ ನಮ್ಮ ಚರ್ಮ ಎಷ್ಟು ಕಳಹಿನ ಆಗಿರುತ್ತೆ ಅಂದ್ರೆ ಸುಕ್ಕಡ್ತಂಗ್ ಆಗ್ತಾ ಇರುತ್ತೆ. ಮತ್ತೆ ಕಪ್ಪಾಗೋದು, ಸುಕ್ಕಟ್ಟೋದು, ಅಂದ್ರೆ ಚೈತನ್ಯನೇ ಇರಲ್ಲ ಮುಖದಲ್ಲಿ, ಒಂಥರ ಕಳೆ ಕಟ್ತಂಗ್ ಆಗಿರುತ್ತೆ. ಅದೆಲ್ಲ ಬೇಕು ಅಂದ್ರೆ ನಾವು ಈ ತರ ಅಂದ್ರೆ ಎಣ್ಣೆಯುಕ್ತ, ಅಂದ್ರೆ ಎಣ್ಣೆ ಜಿಡ್ಡಿನಂಶ ಇರೋ ಒಂದ್ ಸ್ವಲ್ಪ ಆಹಾರಗಳನ್ನು, ಮತ್ತೆ ಬೇರೆ ಜೀರ್ಣ ಆಗೋದು, ಅಂದ್ರೆ ಎಣ್ಣೆ ಇರೋ ಆಹಾರ ಅಂತ ನಾವು ಬೋಂಡ ಬಜ್ಜಿ ತಿನ್ಲಿಕ್ಕೆ ಆಗಲ್ಲ. ಈ ತರ ಆಹಾರಗಳನ್ನು ನಾವು ತಗೊಳ್ಬೇಕಾಗತ್ತೆ. ಆಗ ತಗೊಂಡಾಗ ನಮ್ಮ ಚರ್ಮದ ಕಾಂತಿನೂ ಹೆಚ್ಚುತ್ತೆ ಮತ್ತು ಕೂದಲಿನ ಒಂದು ಆರೋಗ್ಯ ಕೂಡ ಬಲವಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೇದು. ನಿಮ್ಗೆ ಗೊತ್ತು ಬೇಸಿಗೆಗಾಲದಲ್ಲಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಂದ್ರೆ ಪ್ರತಿದಿನ ಒಂದೊಂದ್ ತರ ಆಗ್ತಾ ಇರ್ತೀವಿ. ಇವತ್ತೇನಾಯ್ತು ನಾಳೆ ಏನಾಯ್ತು ಅಂತಾನೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಈ ತಾಪಮಾನಕ್ಕೆ ಆಗ್ತಾ ಇರುತ್ತೆ. ಇದು ಎಳ್ಳಿನಲ್ಲಿರುವ ಉತ್ತಮ, ಇದ್ರಲ್ಲಿ ಒಳ್ಳೆ ಕೊಬ್ಬು ಇರುತ್ತೆ. ನಮ್ಗೆ ಹಾರ್ಟಿಗೆ ಏನ್ ಬೇಕೋ ಆ ಕೊಬ್ಬು ಇದರಲ್ಲಿರುತ್ತೆ. ಹಾರ್ಟ್ ಫ್ಯಾಟ್ ಅಂತ ನಾವ್ ಏನ್ ಹೇಳ್ತೀವೋ, ಅಂದ್ರೆ ಹೆಲ್ದಿ ಫ್ಯಾಟ್ ಅಂತ ಏನ್ ಹೇಳ್ತೀವೋ ಅದಿರುತ್ತೆ. ಅಂದ್ರೆ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಅಂಶಗಳು ಈ ಎಳ್ಳಿನಲ್ಲಿದೆ. ಆ ಎಳ್ಳು ನಾವು ತಗೊಳ್ಳೋದ್ರ ಜೊತೆಗೆ ನೀರ್ ಕೂಡ ಹಾಕಿರ್ತೀವಿ, ಬೆಲ್ಲ ಕೂಡ ಹಾಕಿರ್ತೀವಿ. ನೋಡಿ ಅದಷ್ಟು ಸೇರಿದಾಗ ನಮ್ಗೆ ಕ್ಯಾಲ್ಸಿಯಂ ಬೇಡ ಅಂದ್ರೆ ಆಟೋಮೆಟಿಕ್ ಆಗಿ ಐರನ್ ಎಲ್ಲ ಸಿಗ್ತಾ ಹೋಗ್ತಾರೆ. ಹಾಗಾದ್ರೆ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ಬರುತ್ತೆ ಅಲ್ವಾ. ಇದೊಂದು ಸರಳವಾದ ಪಾನೀಯ ಅಂತಾನೆ ಹೇಳ್ಬೋದು. ಈಗ ಒಬ್ರಿಗೆ 2 ಚಮಚ ಸಾಕಾಗುತ್ತೆ ಸ್ಪೂನ್ ಎಳ್ಳು. 2 ಚಮಚ ಎಳ್ಳನ್ನು ನಾವು ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿಡ್ಬೇಕು. ಚೆನ್ನಾಗಿ ಸ್ವಲ್ಪ ನೆನೆದ್ರೆ ರುಬ್ಲಿಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ನೀರಿನಲ್ಲಿ ನೆನೆಸಿಡೋದು. ಅಂದ್ರೆ ಒಬ್ರಿಗೆ 2 ಸ್ಪೂನ್ ಸಾಕು. ಅಂದ್ರೆ ಟೇಬಲ್ ಚಮಚ ಅಂತ ನಾವೇನ್ ಟೇಬಲ್ ಸ್ಪೂನು ಸಾಕಾಗುತ್ತೆ. ಅಥವಾ ಒಬ್ರು ಮಕ್ಕಳಿಗಾದ್ರೆ 1 ಚಮಚ ಸಾಕಾಗುತ್ತೆ. ಒಟ್ಟು ಮನೆ ಮಂದಿ ಇದ್ರೆ ಒಂದ್ 4-5 ಚಮಚದಲ್ಲಿ ಇಡೀ ಮನೆಗೆ ಜ್ಯೂಸ್ ಆಗುತ್ತೆ. ಅದನ್ನು ಮಿಕ್ಸಿಯಲ್ಲಿ ರುಬ್ಬೇಕು ಚೆನ್ನ ಮಾಡಿ. ಜ್ಯೂಸ್ ಮೇಕರ್ ಆದ್ರೆ ಆಯ್ತು, ಮಿಕ್ಸಿ ಎಲ್ಲ ಚೆನ್ನಾಗಿ ರುಬ್ಬೇಕು. ಅಂದ್ರೆ ಅದೊಂದೇ ರುಬ್ಬೇಕು. ಆಮೇಲೆ ಅದನ್ನ ಸೋಸ್ಕೋಬೇಕು. ಅಂದ್ರೆ ವೈಟ್ ಒಳ್ಳೆ ಬಿಳಿಯಾದ ಹಾಲಿನ ತರ ಒಂದು ಅಂಶ ಬರುತ್ತೆ. ಅದನ್ನ ಸೋಸ್ಕೊಂಡು ನಾವು ಹಿಂಡಿ, ಅಂದ್ರೆ ಒಳ್ಳೆ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡಾಗ ಅದೊಂದು ಸ್ವಲ್ಪ ಹಾಲಿನ ರೂಪದಲ್ಲಿ ಬರುತ್ತೆ. ಅದಕ್ಕೆ ಬೇಕಾದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಬೋದು. ಸಕ್ಕರೆ ಬೇಡ, ಬೆಲ್ಲವನ್ನು ಹಾಕಿ ಅದು ಅಂದ್ರೆ ಎಳ್ಳು ರುಬ್ಬೇಕಾದ್ರೆ ಬೇಕಾದ್ರೆ ರುಬ್ಕೋಬಹುದು, ಬೇಡ ಅಂದ್ರೆ ಆಮೇಲೆ ಬೇಕಾದ್ರೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಏಲಕ್ಕಿ ಕೂಡ ನಮ್ಮ ದೇಹವನ್ನ ನಿತ್ರಾಣವನ್ನು ಕಡಿಮೆ ಮಾಡುತ್ತೆ. ಬೆವರಿನ ವಾಸನೆಯನ್ನು ಕೂಡ ನಾವು ಈಗ ಬೇಸಿಗೆಯಲ್ಲಿ ತುಂಬಾ ಬೆವರುತ್ತಾ ಸ್ಮೆಲ್ ಕೂಡ ಅದರಿಂದ ಕಡಿಮೆ ಆಗುತ್ತೆ. ನಮಗೆ ಸುಸ್ತಾದಾಗ ನಾವು 1-2 ಏಲಕ್ಕಿ ನೀರನ್ನು ಕುಡಿದ್ರು ಕೂಡ ಸುಸ್ತು ದಣಿವಾರಿಸುತ್ತೆ. ಅಂದ್ರೆ ಏಲಕ್ಕಿಯಲ್ಲಿ ಅಷ್ಟು ಒಳ್ಳೆ ಗುಣ ಇದೆ. ಅದಕ್ಕೋಸ್ಕರ ನಾವು ಜ್ಯೂಸ್ ನೋಡಿ ಎಷ್ಟು ಈಸಿಯಾಗಿ ಬೆಲ್ಲ ಹಾಕೊಂಡು ನೀರಾಗಿ ಮಾಡಿ ಇಟ್ಕೊಬಿಟ್ರೆ ನಾವು ಒಂದೊಂದ್ ಲೋಟ ಕುಡಿದ್ರೆ ನಮ್ಗೆ ಮತ್ತೆ ಆಹಾರ ಬೇಕು ಅನ್ಸಲ್ಲ. ಅದೇ ಹೆವಿ ಫುಡ್ ತರ ಕುತ್ಕೊಂಡಿರುತ್ತೆ ಒಳ್ಳೆ ಹೊಟ್ಟೆಯಲ್ಲಿ. ಮತ್ತೆ ನಾವು ಊಟನೋ ಅಥವಾ ಚಪಾತಿನೋ ಅಂದ್ರೆ ತಿನ್ಬೇಕು, ಒಂದ್ ಸ್ವಲ್ಪ ಆಹಾರ ತಗೊಂಡು ಸಾಕಾಗುತ್ತೆ ಈ ಜ್ಯೂಸ್ ಕುಡಿದ್ರೆ. ಯಾಕಂದ್ರೆ ಇದು ನಾನು ಎಲ್ಲೋ ಯೂಟ್ಯೂಬ್ ಅಥವಾ ಎಲ್ಲೋ ನೋಡ್ಕೊಂಡ್ ಹೇಳ್ತಿರೋದಲ್ಲ, ನನ್ನ ಅನುಭವನೇ ನಾನು ಇಲ್ಲಿ ಯಾವಾಗ್ಲೂ ಹೇಳೋದು. ಇದು ನೋಡಿ ಇವತ್ತು ನಮ್ಮನೇಲಿ ಕೂಡ ನಾನು ಇವತ್ತು ಪ್ರಿಪೇರ್ ಮಾಡಿದ್ದೀನಿ. ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ತುಂಬಾ ರುಚಿಯಾಗಿದೆ ಅಂತ ಕುಡಿದಿದ್ದಾರೆ. ಅತ್ಯುತ್ತಮವಾದ ಒಂದು ಆರೋಗ್ಯ ಒಂದು ಪಾನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದಕ್ಕೋಸ್ಕರ ಹಿರಿಯರು ಹಿಂದೆ ಎಲ್ಲ ನೋಡಿ ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನೇ ಮಾಡ್ಕೊಂಡು ಇದ್ರು. ಅವ್ರಿಗೆ ಅಷ್ಟು ಆರೋಗ್ಯವಾಗಿ ಇರ್ತಾ ಇದ್ರು. ಕೂದಲೆಲ್ಲ ಹಣ್ಣೆ ಆಗಿರ್ಲಿಲ್ಲ, ಅಷ್ಟು ಕಪ್ಪಾಗಿ ನಾವು ತಗೊಳ್ಳೋ ಆಹಾರ ಎಲ್ಲವೂ ಕೆಮಿಕಲ್ ಆಗ್ಬಿಟ್ಟಿದೆ, ನೈಸರ್ಗಿಕವಾಗಿ ಸಿಗ್ತಾ ಇಲ್ಲ ಆ ಕಾರಣದಿಂದ. ಆದ್ರೆ ಇರೋದ್ರಲ್ಲೇ ಆದಷ್ಟು ಬಳಸ್ಕೊಂಡು ಈ ತರ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ನಮ್ಮ ಅಂದ್ರೆ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು. ಅದಕ್ಕೋಸ್ಕರ ನಾವು ಈ ಜ್ಯೂಸ್ ಮಾಡೋದು ತುಂಬಾ ಈಸಿ, ಎಲ್ಲರೂ ಮಾಡ್ಕೊಂಡು ಕುಡಿಬಹುದು. ಇದ್ರ ಏನು ಹಾಕಲ್ಲ. ಅಕಸ್ಮಾತ್ ಬೆಲ್ಲ ಬೇಡ ಅಂದ್ರೆ 1-2 ಒಣ ದ್ರಾಕ್ಷಿಯನ್ನು ನೆನೆಸ್ಕೊಳ್ಳಿ, ಅದ್ರ ಜೊತೆಗೆ ರುಬ್ಕೊಳ್ಳಿ. ಇಲ್ಲಾಂದ್ರೆ ಖರ್ಜೂರ ಹಾಕೊಂಡು ರುಬ್ಕೋಬಹುದು. ಅದು ಇನ್ನೂ ಶಕ್ತಿದಾಯಕವಾದ ಒಂದು ಪಾನೀಯ ಅಂತಾನೆ ಹೇಳ್ಬೋದು. ಅದೇ ಬೇಸಿಗೆಯಲ್ಲಿ ರಾಗಿ ಅಂಬಲಿ ಮಾಡ್ಬೋದು, ಮಜ್ಜಿಗೆ ಮಾಡ್ಬೋದು, ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಬೋದು. ಎಲ್ಲ ಅನೇಕ ಪಾನೀಯಗಳನ್ನು ಕೂಡ ನಾವು ಮಾಡ್ಕೊಂಡು ನಮ್ಮ ದೇಹ ತಂಪಾಗಿರ್ಲಿಕ್ಕೆ ಮಾಡ್ಬೋದು. ಇದೆಲ್ಲ ನೈಸರ್ಗಿಕವಾಗಿ ಸಿಗುವಂತ ಪಾನೀಯಗಳು. ಇಲ್ಲಿ ಯಾವುದು ಅಂದ್ರೆ ಹೊರಗಡೆಯಿಂದ ತಂದು ಕುಡಿಯುವಂತದ್ದಲ್ಲ. ಅಂದ್ರೆ ದೇಹಕ್ಕೆ ಹೆಚ್ಚಿನ ಪ್ರಯೋಜನ ಇದೆ ಅಂತ ಹೇಳ್ಬೋದು.
ಅಂದ್ರೆ ಒಂದು ಸಣ್ಣ ಎಳ್ಳು ಕೂಡ ದೊಡ್ಡ ಆರೋಗ್ಯವನ್ನು ನೀಡುತ್ತೆ ಅಂತ. ಬೇಸಿಗೆ ಸ್ಥಳದಲ್ಲಿ ನಾವು ನಿಯಮಿತವಾಗಿ ಎಳ್ಳು ಜ್ಯೂಸ್ ಅನ್ನು ಕುಡಿತಾ ಬಂದ್ರೆ ದೇಹಕ್ಕೆ ತಂಪು ಕೂಡ ನೀಡುತ್ತೆ ಮತ್ತು ಶಕ್ತಿದಾಯಕ ಮತ್ತು ಉತ್ತಮ ಆರೋಗ್ಯ ಅಂದ್ರೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿ ನಮ್ಗೆ ನೋಡಿ ಎಷ್ಟು ಒಂದು ಚಿಕ್ಕದಾದ ಧಾನ್ಯ ಕೊಟ್ಟಿದೆ, ಆದ್ರೆ ನೋಡ್ಲಿಕ್ಕೆ ಅಷ್ಟು ಚಿಕ್ಕದಾದ್ರೂ ಕೂಡ ಅದ್ರದ್ದು ಒಳಗಡೆ ಮಹತ್ವ ಅಥವಾ ಅದ್ರ ಒಳಗಡೆ ಎಷ್ಟು ಅದ್ಭುತವಾಗಿದೆ. ಅದಕ್ಕೋಸ್ಕರ ನಾವು ಹೇಳೋದು, ನಮ್ಮ ಜೀವನದಲ್ಲಿ ನಾವು ಮನೆಯಲ್ಲಿರೋದೇ ಸಣ್ಣ ಸಣ್ಣದೇನೋ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಹಾಗಾದ್ರೆ ಒಂದು ಸರಳವಾದ ಒಂದು ಪೌಷ್ಟಿಕವಾದ ಪಾನೀಯ ಅಂತ ಹೇಳ್ಬೋದು. ಇದು ದೇಹಕ್ಕೆ ಶಕ್ತಿ ಮತ್ತೆ ತಂಪು ಮತ್ತೆ ಆರೋಗ್ಯವನ್ನು ನೀಡುವ ಅತ್ಯುತ್ತಮವಾದ ಒಂದು ನೈಸರ್ಗಿಕವಾದ ಪಾನೀಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮಾಸ್ಟರ್, ನಾವೆಲ್ಲರೂ ಆದಷ್ಟು ಎಳ್ಳಿನ ಜ್ಯೂಸ್ ಅನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದ್ರೆ ಬಿಸಿಲಿನ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದೇ ಒಂದ್ ದೊಡ್ಡ ಹರಸಾಲೆ. ಎಲ್ಲರೂ ಮಾಡ್ಕೊಂಡ್ ಕುಡೀರಿ. ಇದೇನಾದ್ರೂ ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಕೇಳಿ ಹೇಳ್ತೀನಿ. ಇದು ಎಲ್ಲೋ ನೋಡ್ಕೊಂಡ್ ಬಂದ್ ನಾವ್ ಹೇಳಿರೋದಲ್ಲ, ಇದು ನನ್ನ ಅನುಭವ. ನಾ ಹೇಳ್ತಾ ಇದ್ದೀನಿ, ತುಂಬಾ ಹೆಲ್ದಿ ಆಗಿರ್ಬೋದು, ನೈಸರ್ಗಿಕವಾಗಿ ಸಿಗುವಂತದ್ದು ಹಾಗೂ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಇದು ಒಂದು ಅತ್ಯುತ್ತಮವಾದ ಜ್ಯೂಸು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲಿನ ಒಂದು ಜ್ಯೂಸ್ ಅಂದ್ರೆ ಹೇಳಲಿಕ್ಕೆ ನಂಗೆ ಅವಕಾಶ ಕೊಟ್ಟಂತಹ ಮಹಾತಾರ್ ವೇದಿಕೆಗೆ ಹಾಗೂ ಇಲ್ಲಿಯ ತನಕ ಒಂದು ಜ್ಞಾನವನ್ನು ಅಂದ್ರೆ ಈ ಎಳ್ಳಿನ ಜ್ಯೂಸಿನ ಒಂದು ಮಹತ್ವವನ್ನು ತಿಳ್ಕೊಂಡಿದ್ದು ನಿಮ್ಗೆಲ್ಲರಿಗೂ ಕೂಡ, ಹಾಗೂ ಈ ಅವಕಾಶ ಕೊಟ್ಟ ರಂಗನಾಥ್ ಸರು ಹಾಗೂ ರೇವತಿ ಮೇಡಮ್ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಎಳ್ಳಿನ ಜ್ಯೂಸಿನ ಮಹತ್ವ ಹಾಗೂ ಹೇಗೆ ತಗೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ಕೇಳ್ತು ಎಷ್ಟು ಬಿಡ್ತು ಗೊತ್ತಾಗಿಲ್ಲ, ನಂದೇನೋ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.